ಇದೆಲ್ಲದ್ರ ಜೊತೆಗೆ ಅದೇ ಅಂದರೆ ಈಗ ಒಡನಾಟ ಅಂದರೆ ಮನೆಯಲ್ಲಿ ಆಗಿರ್ಬೋದು, ಜೊತೆಗಿದ್ದಂಥ ಸಂದರ್ಭ ಆಗಿರ್ಬೋದು, ಯಾವುದೋ ಒಂದಿಷ್ಟು ಸಂದರ್ಭದಲ್ಲಿ ಮರಿಲಾರ್ದಂಥ ಒಂದಿಷ್ಟು ಇನ್ಸಿಡೆಂಟ್ನ ಅವರ ಒಂದು ಬೆಳ್ಳಿ ಪರ್ವದ ಸಂದರ್ಭಕ್ಕೆ ನೀವು ಹೇಳುವಂಥದ್ದಾದರೆ ಸರ್. ವೆರಿ ಫಸ್ಟು ಪ್ರೆಸ್ ಮೀಟು ಜೊತೆಯಲ್ಲಿ ಮಲ್ಲೇಶ್ವರಮಲ್ಲಿ ನಡೀತಾ ಇತ್ತು. ಆಗ ನನ್ನ ಹತ್ರ ಕಾರ್ ಇರಲಿಲ್ಲ ಇನ್ನೂ. ನನ್ನ ಫ್ರೆಂಡ್ಗೆ ಕಾರ್ ತೊಗೊಂಬರೋದಕ್ಕೆ ಕೇಳಿದೆ, ವೆಯ್ಟ್ ಮಾಡ್ತಾಯಿದ್ದೆ. ಪ್ರೊಡಕ್ಷನ್ ಮ್ಯಾನೇಜರ್ ನಂಗೆ ಅಲ್ಲಿಂದ ಫೋನ್ ಮಾಡಿದ್ರು, ಬೇಗ ಬಂದ್ಬಿಡು ಜಿನ, ಪ್ರೆಸ್ ಮೀಟಿಗೆ ಲೇಟ್ ಆಗ್ತಾ ಇದೆ ಅಂತ. ಇಲ್ಲ ಕಾರ್ಗೆ ಹೇಳಿದ್ದೀನಿ ನನ್ನ ಫ್ರೆಂಡ್ಗೆ, ವೆಯ್ಟ್ ಮಾಡ್ತಾ ಇದ್ದೀನಿ, ಬಂದ್ಬಿಡುತ್ತೆ, ನಿಂತ್ಕೊಳ್ಳೆ ಬರ್ತೀನಿ ಅಂದೆ. ಇಲ್ಲ ಬಂದಿದೆ ನೋಡು ಮನೆ ಆಚೆ ಕಾರು ಅಂದ್ರೆ. ನಾನು ಯಾರು ಕಾರ್ಗೆ ಮೋಸ್ಟ್ಲಿ ಲೇಟ್ ಆಗುತ್ತೆ ಅಂತ ಪ್ರೊಡಕ್ಷನಿಂದನೇ ಕಾರ್ ಕಳಿಸ್ಬಿಟ್ಟಿದ್ದಾರೆ ಅಂದ್ಕೊಂಡು ಹೊರಗಡೆ ಹೋಗಿ ನೋಡಿದ್ರೆ ದರ್ಶನ್ ಭಯ್ಯ ಯೂಸ್ ಮಾಡ್ತಾ ಇದ್ದಂಥ ಕಾರೇ ಅದು. ರೆಡ್ ಕಲರ್ ಸ್ಕೋಡಾ ಕಾರು 171 ಅಂತ ಅವ್ರು ಯೂಸ್ ಮಾಡ್ತಾಯಿದ್ದ ಕಾರೇ ನನಗೆ ಕಳಿಸ್ಕೊಟ್ಬಿಟ್ಟಿದ್ದಾರೆ. ನನಗೆ ಶಾಕ್. ಇದೇನು ಇದೊಂದು ಸರಿ ಆಯಿತು ಅಂತ ಹೋಗಿದ್ದ ಕೂಡಲೇ ಅಲ್ಲಿ ಕೇಳಿದೆ ಪ್ರೆಸ್ ಮೀಟಲ್ಲಿ, ಭಯ್ಯ ಇನ್ನೂ ನಾನು ಭಯ್ಯ ಅಂತ ಕರೀತಾ ಇರಲಿಲ್ಲ. ಸರ್ ಯಾಕೆ ಸರ್ ನಿಮ್ಮ ಕಾರ್ ಕಳಿಸ್ಕೊಟ್ರಿ, ನನ್ನ ಪ್ರೊಡಕ್ಷನ್ ಕಾರ್ ಕಳಿಸ್ಕೊಟ್ಟಿದ್ರೆ ಸಾಕಾಗಿತ್ತು. ಇಲ್ಲ ನನ್ನ ಫ್ರೆಂಡ್ ಕಾರ್ ಹೇಳಿದ್ದೀರ, ಅದಕ್ಕೆ ಬರ್ತಾ ಇದ್ದೆ ನಾನು ಅದರಲ್ಲಿ ಅಂದೆ. ಸೊ ಅವ್ರು ಹೇಳಿದ್ದು ಒಂದೇ ಮಾತು, ಸೊ ಹೀರೋ ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ಬಂದಮೇಲೆ ಸಾಕಷ್ಟು ನೋವು ಅನುಮಾನಗಳನ್ನ ಎಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ಅದ್ರಲ್ಲಿ ನನ್ನ ಫಸ್ಟ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾ ಇರೋಂಥ ಹೀರೋಗೆ ಅದು ಯಾವುದೂ ಆಗಬಾರ್ದು. ನೀವು ಸ್ಟಾರ್ ಟ್ರೀಟ್ಮೆಂಟ್ ಏನೇನು ಸಿಗುತ್ತೋ ಎಲ್ಲನೂ ನೀವು ಅನುಭವಿಸ್ಬೇಕು. ಸೊ ಹಾಗೆ ನನ್ನ ಕಾರು ನಿಮ್ಮ ಕಾರು ಅದೆಲ್ಲ ಏನೂ ಇಲ್ಲ. ನೀವು ಸ್ಟಾರ್ ಥರ ಇಲ್ಲಿರ್ತೀರ, ಆರಾಮಾಗಿ ನಿಮ್ಗೇನು ಬೇಕು, ಊಟದಿಂದ ಹಿಡ್ದು ಬಟ್ಟೆಯಿಂದ ಹಿಡ್ದು ನಿಮ್ಗೇನು ಫೆಸಿಲಿಟಿ ಬೇಕು ಎಲ್ಲನೂ ನೀವು ಏನು ಬೇಕು ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೇ ತೊಗೋಬೇಕಂತ ಇಮ್ಮಿಡಿಯೇಟಾಗಿ ಪ್ರೊಡಕ್ಷನ್ ಮ್ಯಾನೇಜರ್ನ ಕರೆದೇಳಿ ಅವ್ರಿಗೆ ಒಂದೇ ಒಂದು ಇದರಲ್ಲೂ ಕೊರತೆ ಆಗಬಾರ್ದು ಹೇಳ್ತೀನಿ ಅವ್ರು ವಾನ್ ಮಾಡಿ ಇದು ಮಾಡಿಕೊಟ್ರು. ಅವತ್ತಿನ ಕ್ಷಣಕ್ಕೆ ನನಗನ್ಸಿದ್ದು ಇವ್ರನ್ನ ಸಾರ್ ಅಂತ ಕರಿಬಾರ್ದು, ಬಾಯ್ಜಾನ್ ಅಂತ ಕರಿಬೇಕು ಅಂತ ಹೇಳಿ. ಸೊ ಅವತ್ತಿಂದ ನಾನು ಬಾಯ್ಜಾನ್ ಅಂತ ಕರೆಯೋದಕ್ಕೆ ಶುರು ಮಾಡಿದೆ. ಸರ್ ಫೈನಲಿ ಅಂದರೆ ಅವರ ಇಡೀ ಸಿನಿಮಾಗಳಲ್ಲಿ ಸರ್ ನಿಮಗೆ ಇಷ್ಟ ಆಗುವಂಥದ್ದು ಪಾತ್ರಗಳಾಗಿರ್ಬೋದು ಯಾವ್ದು ತುಂಬ ಇರಿಸುತ್ತೆ ಅಂತ? ಎಲ್ಲ ಸಿನಿಮಾ ಅವರು ಸಿನಿಮಾಗಳು ನಮ್ಗೆ ಯಾವುದು ಇಂಥದ್ದು ಇಷ್ಟ ಇಲ್ಲ ಅಂತಲ್ಲ. ಸಿನಿಮಾಗಳಿಗಿಂತ ಹೆಚ್ಚಾಗಿ ಅವರು ವ್ಯಕ್ತಿತ್ವ ನಮಗೆ ಬಹಳ ಇಷ್ಟ ಆಗುತ್ತೆ.